ನೋಡ್ರಿ, ಗಾಡಿ ಮೇಲೆ ಹೊಂಟಿವಿ ಈಗ. ಆಯಿತು, ಈಗ ಮೈಲಾಪುರಿಗೆ ಹೋಗ್ತೀವಿ. ಈಗ ಮೈಲಾರಲಿಂಗೇಶ್ವರಕ್ಕೆ ತೋರಿಸ್ತೀವಿ ಅಂತ. ಬನ್ನಿರಿ ಹೋಗೋಣ. ಅಲ್ಲಿ ತನಕ ಕೊನೆವರೆಗೂ ನೋಡ್ರಿ, ಹಂಗೆ ಮಿಸ್ ಮಾಡಬೇಡ್ರಿ. ನೋಡ್ರಿ ಈಗ ಹೊಂಟಿವಿ. ಫ್ರೆಂಡ್ಸ್, ಈಗ ಇಲ್ಲಿ ಮೈಲಾಪುರಿಗೆ ಬಂದೀವಿ ನೋಡ್ರಿ. ಮೈಲಾಪುರ ಬಂದೀವಿ ಈಗ. ಇಲ್ಲಿ ನೋಡ್ರಿ, ಅಲ್ಲಿ ಕಾಣ್ಲಾಗತ್ತದಲ್ಲ ಅಲ್ಲಿ ಮ್ಯಾಲೆ, ಅದೇ ನೋಡ್ರಿ ಅಲ್ಲಿ ಕಾಣದೆ, ಅಲ್ಲಿ ಗುಡ್ಡ ಕಾಣ್ತಿಲ್ಲ. ಈಗ ಅಲ್ಲಿಗೆ ಹೋಗ್ಬೇಕು ನಾವು ಈಗ ಮ್ಯಾಲೆ. ಬನ್ನಿರಿ ಹೋಗಮ್ಮ. ಈಗ ಅಲ್ಲಿ ಹೋಗ್ಬೇಕು, ಈಗ ಮ್ಯಾಲೆ ಹೋಗಮ್ಮ. ಬನ್ನಿ, ಮೈಲಾರಲಿಂಗೇಶ್ವರ ದರ್ಶನ ಮಾಡಮ್ಮಂತ. ಬನ್ನಿರಿ ಹೋಗಮ್ಮ. ಹೊಂಟಿವಿ ನಾನು ನಮ್ಮ ಫ್ರೆಂಡ್ ಶಶಿಕಾಂತ್. ಈಗ ಬನ್ನಿರಿ ಹೋಗಮ್ಮ. ಈಗ ಜಾತ್ರೆ ಅದು 14ನೇ ತಾರೀಕು ಜಾತ್ರೆ ಅದು, ಅದಕ್ಕೆ ಎಲ್ಲ ರೆಡಿ ನಡೆದ. ಈಗ ಹೋಗಂಬರ್ರಿ. ಈಗ ಇಲ್ಲಿನ ವಿಶೇಷತೆ ಏನಂತ ಹೇಳ್ತೀನಿ. ಮೈಲಾಪುರ ಎಂದು, ಈ ಮೈಲಾಪುರ ವಿಶಿಷ್ಟ ಸಂಪ್ರದಾಯಕವಾದ ಊರು. ಇಲ್ಲಿನ ವಿಶೇಷ ಏನೆಂದರೆ, ಈ ಊರಿನಲ್ಲಿ ಆದಿದೇವತೆಯೇ ಮೈಲಾರಲಿಂಗೇಶ್ವರ ಸ್ವಾಮಿ ಅಂತ. ಈ ಊರಿನಲ್ಲಿ ಕೋಳಿಯನ್ನೇ ಸಾಕುವುದಿಲ್ಲ ಮತ್ತು ಮಂಚವನ್ನು ಬಳಸುವುದಿಲ್ಲ. ಮತ್ತು ಕುಂಬಾರರು ಇರ್ತಾರಲ್ಲ, ಕುಂಬಾರದವರು ಗಡಿಗೆಯನ್ನು ಕೂಡ ಮಾಡುವುದಿಲ್ಲ. ಕುದುರೆ ಸವಾರಿಯನ್ನು ಕೂಡ ಇಲ್ಲಿ ಮಾಡಲಾಗುವುದಿಲ್ಲ. ಇದಕ್ಕೆ ಗೊತ್ತಾ ಗೆಳೆಯರೆ, ಈ ಇಡೀ ಊರಿನಲ್ಲಿ ಮತ್ತು ಈ ಮೈಲಾರಲಿಂಗೇಶ್ವರ ಒಂದೇ ದೇವಸ್ಥಾನ. ಮತ್ತು ಈ ಮೈಲಾರಲಿಂಗೇಶ್ವರ ದೇವಸ್ಥಾನ ಬಿಟ್ಟರೆ ಮತ್ತು ಯಾವುದೂ ದೇವಸ್ಥಾನ ನಿಮಗೆ ಸಿಗೋದಿಲ್ಲ. ಮತ್ತಿಲ್ಲಿ ಮಂಚವನ್ನೇ ನಿಷೇಧಿಸಿದ್ದಾರೆ. ಇಲ್ಲಿ ಬಾಣಂತಿಯರು ಮತ್ತು ಗರ್ಭಿಣಿಯರಿಗೂ ಕೂಡ ಇದೇ ರೀತಿ ಪಾಲಿಸಬೇಕೆಂದು ಕಟ್ಟುನಿಟ್ಟಿನ ನಿಷೇಧಿಸಿದ್ದಾರೆ ಇಲ್ಲಿ. ಮತ್ತು ಇಲ್ಲಿ ಕುದುರೆ ಮೈಲಾರಲಿಂಗೇಶ್ವರನ ವಾಹನವಾಗಿರುವುದರಿಂದ ಇಲ್ಲಿ ಕುದುರೆ ಸವಾರಿಯನ್ನು ಕೂಡ ನಿಷೇಧಿಸಿದ್ದಾರೆ. ಮತ್ತು ಕೋಳಿ ಮತ್ತು ಗಡಿಗೆ ಸದ್ದು ಮೈಲಾರಲಿಂಗೇಶ್ವರನಿಗೆ ಕೇಳಬಾರದೆಂದು ಅದಕ್ಕೆ ಅವುಗಳನ್ನು ಕೂಡ ನಿಷೇಧಿಸಿದ್ದಾರೆ. ಮತ್ತು ಇದೇ ರೀತಿ ಇಲ್ಲಿ ಎಲ್ಲವನ್ನು ನಿಷೇಧಿಸಿದ್ದಾರೆ ಇಲ್ಲಿ. ಮತ್ತು ಇಷ್ಟು ಪವಿತ್ರವಾದ ಸ್ಥಳಕ್ಕೆ ಇವತ್ತು ಹೊಂಟಿದ್ದೇವೆ. ಬನ್ನಿ, ಕೊನೆವರೆಗೂ ನೋಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜನವರಿ 18ನೇ ತಾರೀಕಿನಿಂದ ಅಯೋಧ್ಯವನ್ನು ವಿಡಿಯೋ ಬರ್ತಾ ಇರ್ತವೆ. ಅಯೋಧ್ಯಕ್ಕೆ ಹೊಂಟಿದ್ದೇನೆ, ಅಯೋಧ್ಯದು ವಿಡಿಯೋ ಬರ್ತಾವ. ಈಗ ಬನ್ನಿ, ಈಗ ದರ್ಶನ ಮಾಡ್ಕೊಂಬರೋಣ ಮೈಲಾರಲಿಂಗೇಶ್ವರ ಸ್ವಾಮಿದು. ಮೈಲಾರಲಿಂಗೇಶ್ವರ ಸ್ವಾಮಿ ಗುಹೆಯಲ್ಲಿ ಕೂತಿದ್ದಾರೆ. ಪೂರಾ ಗುಡ್ಡ ಇದೆ, ಮೇಲ್ಗಡೆ ಎಲ್ಲ ನಾವು ಬಗ್ಗಿ ಹೋಗ್ಬೇಕಾಗ್ತದೆ. ಬನ್ನಿ ಹೋಗೋಣ. ಕೊನೆವರೆಗೂ ನೋಡಿ, ದರ್ಶನ ಮಾಡ್ಕೊಂತೀರಿ. ಎಲ್ಲ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ನೋಡಿ. ಈಗ ಎಷ್ಟು ಭಕ್ತರು ಬಂದಾರ ನೋಡ್ರಿ. ಗುಹೆ ಅದ, ಗುಹೆ ಒಳಗಿಂದ ಹೋಗಬೇಕು. ಬನ್ನಿ ಹೋಗೋಣ. ವಿಡಿಯೋ ಮಾಡಬಾರ್ದ, ಆದರೂ ಮಾಡ್ತೀವಿ ಎಲ್ಲ. ಹೇಗಾದರೂ ನೀವು ನೋಡ್ಕೊಳ್ಳಿ. ದರ್ಶನ ಕಣ್ತುಂಬಿ ಮಾಡಿಕೊಂಡು ಇವಲ್ಲಿ ವಿಡಿಯೋ ನೋಡೋರಿಗೂ ಕೂಡ ಎಲ್ಲ ಆಶೀರ್ವಾದ ಆಗ್ತದೆ. ಶ್ರೀ ಮೈಲಾರಲಿಂಗೇಶ್ವರ ದೇವಸ್ಥಾನ, ಮೈಲಾರಲಿಂಗೇಶ್ವರನವರ ಆಶೀರ್ವಾದ ನಿಮ್ಗೆಲ್ಲರಿಗೂ ಆಗುತ್ತೆ. ನನ್ನ ವಿಡಿಯೋ ನೋಡಿ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಕಮೆಂಟ್ ಹಾಕಿರಿ ಹೆಂಗಿದೆ ವಿಡಿಯೋ ಅಂತ. ಬನ್ನಿ ನೋಡ್ರಿ, ದರ್ಶನ ಮಾಡ್ಕೊಳ್ಳಿ. ಆದ್ರೆ ಮಾಯವ ದಕ್ಷಿಣಾಗ್ರ ಹೆಂಗೆ ಹೋಗ್ಬಾರ್ದು, ಕಾಣಿಕೆ ಹಾಕ್ರಿ. ಬಂದ್ಮಾಡಪ್ಪ
ನೋಡಿದ್ರಲ್ಲ ಎಷ್ಟು ಭಕ್ತರಿದ್ರು ಒಳಗಡೆ, ಅವ್ರು ಎಷ್ಟು ಅಂತಿದ್ರು ವಿಡಿಯೋ ಬಂದ್ ಮಾಡಂದ್ರು. ಆದರೂ ನಿಮ್ಮ ಸಲುವಾಗಿ ವಿಡಿಯೋ ಮಾಡ್ಕೊಂಡು ಬಂದೀನಿ ಹೇಗಾದರೂ ಮಾಡಿ. ನೋಡಿದ್ರಲ್ಲ ಎಷ್ಟು ಗುಹೆ ಅದ, ಬಗ್ಗಿ ಬರಬೇಕಾಗ್ತದೆ, ದರ್ಶನ ಮಾಡ್ಕೊಂಡು ಬರಬೇಕು. ಈಗ ಬನ್ನಿ ಇಲ್ಲಿ ಹೋಗೋಣ. ಇಲ್ಲಿ ಒಂದು ದೇವಸ್ಥಾನ ಅದ, ಮೈಲಾರಲಿಂಗೇಶ್ವರ ಧರ್ಮಪತ್ನಿ ದೇವಸ್ಥಾನ ಇದು. ಬನ್ನಿ, ಗಂಗಿ ಮಾಳಮ್ಮ ಅಂತ, ಬನ್ನಿ ದರ್ಶನ ಮಾಡ್ಕೊಳ್ಳಿ. ಯಾದಗಿರಿ ಏನು ಇಲ್ಲಾಂದ್ರೆ ಕೇಳ್ತೀವಿ. ಈಗ ಎಲ್ಲ ಮೈಲಾರಲಿಂಗೇಶ್ವರ ದರ್ಶನ ಆಯ್ತು. ಈಗ ಮೈಲಾರಲಿಂಗೇಶ್ವರ ಆಯಿತು, ಅಲ್ಲಿ ಬಂದೇಶ್ವರ ಸ್ವಾಮಿ ದರ್ಶನ ಆಯಿತು. ಈಗ ರಿಟರ್ನ್ ಯಾದಗಿರಿಗೆ ಹೊಂಟೀನಿ. ಈಗ ಮತ್ತು ಹೊಸ ಲಾಗ್ನಾಗ ಬರೋಣ ಅಂತ. ಈಗ ನೆಕ್ಸ್ಟ್ ಈಗ ಹೊಂಟೀವಿ ಈಗ ಇಲ್ಲಿಂದ. ಈಗ ನೆಕ್ಸ್ಟ್ ಜನವರಿದಾಗ ಅಯೋಧ್ಯದ ಬ್ಲಾಗ್ ಬರ್ತದೆ, ಅದು ಮಿಸ್ ಮಾಡಬೇಡ್ರಿ. ಅಲ್ಲಿ ತನಕ ಹಂಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಕೊನೆವರೆಗೆ ನೋಡಿದ್ದಕ್ಕೆ ಧನ್ಯವಾದಗಳು. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಒತ್ತಿ, ಅಂದರೆ ನಮ್ಮ ವಿಡಿಯೋ ಯಾವ ಬಿಟ್ಟರು ನಿಮಗೆ ನೋಟಿಫಿಕೇಶನ್ ಬರ್ತದೆ. ಈಗ ಬನ್ನಿ ಮತ್ತು ಹೊಸ ವ್ಲಾಗ್ದಾಗ ಬರೋಣ ಅಂತ. ಸಿ ಯು, ಟಾಟಾ, ಬಾಯ್ ಬಾಯ್.